ಕೊನೆಗೂ ಬೆಂಗಳೂರು ಉಸ್ತುವಾರಿ ಸಚಿವರಾಗಿ ಕೃಷ್ಣ ಬೈರೇಗೌಡ ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು. ಕೃಷ್ಣ ಬೈರೇಗೌಡರಿಂದ ಸಹಜವಾಗಿ ಸಾಕಷ್ಟು ನಿರೀಕ್ಷೆಗಳಿಂದ, ಯಾಕಂದರೆ ಬೆಂಗಳೂರನ್ನ ಸರಿ ಮಾಡೋದಕ್ಕೆ ಕೃಷ್ಣ ಬೈರೇಗೌಡರಂಥ ನಾಯಕತ್ವವೇ ಬೇಕು ಅನ್ನುವಂಥ ಮಾತುಗಳು ಕೂಡ ಬಲವಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಕೇಳಿಬಂದಿತ್ತು. ಆದರೆ ಕೃಷ್ಣ ಬೈರೇಗೌಡರು ಹೇಳ್ತಾ ಇರುವಂಥದ್ದು, ನನಗೆ ಕೇವಲ GBA ಅಷ್ಟೇ ಅಲ್ಲ, ಅದರ ಜೊತೆಗೆ ಇರುವಂಥ BDA BMRD ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನನಗೆ ಕೊಡಿ, ಅಧಿಕಾರ ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿದರು. ಸಾಕಷ್ಟು ಚರ್ಚೆಗಳ ಬಳಿಕ, ಸಾಕಷ್ಟು ಒಳ ರಾಜಕೀಯದ ಬಳಿಕ ಅಂತಿಮವಾಗಿ ಇನ್ನೂ ಕೂಡ ಇಲಾಖೆಯವರಿಗೆ ಕೊಡಲಾಗಿಲ್ಲ. ಆದರೆ ಇವತ್ತು ಮೊದಲ ಬಾರಿಗೆ GBA ಅಧಿಕಾರಿಗಳ ಜೊತೆಗೆ ಒಂದು ಸಭೆಯನ್ನು ಮಾಡೋ ಮೂಲಕ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಮೊದಲ ಸಭೆಯಲ್ಲೇ ಕೃಷ್ಣ ಬೈರೇಗೌಡರು ಇಂಜಿನಿಯರ್ಗಳಿಗೆ ತಮ್ಮದೇ ಆದಂಥ ಶೈಲಿಯಲ್ಲಿ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಆಟೋಲ್ ಆಗೋ ತರ ರೋಡ್ ಮಾಡೋದು, ಆಮೇಲೆ ಪಾಟೋಲ್ ಫಿಲ್ಲಿಂಗ್ ಮಾಡೋದೇ ಒಂದು ದೊಡ್ಡ ಉದ್ಯೋಗ. ವರ್ಷ ಪೂರ್ತಿ ಪಾಟೋಲ್ ಫಿಲ್ಲಿಂಗ್. ಮೈ ಸಿಂಪಲ್ ಕ್ವೆಶ್ಚನ್, ಯಾಕೆ ಪಾಟೋಲ್ ಬರುತ್ತೆ? ನೀವು ಒಂದು ಅವರೇ ಬೇರೆ ಎಸ್ಟಿಮೇಟ್ ಮಾಡ್ತಾರೆ, ನೀವು ಬೇರೆ ಎಸ್ಟಿಮೇಟ್ ಮಾಡ್ತೀರಾ? ಕಾಮಗಾರಿಗಳ ಗುಣಮಟ್ಟ ಸುಧಾರಣೆ ಆಗಬೇಕು. ಬೆಂಗಳೂರಿನಲ್ಲಿ ಕೊನೆಗೂ ಸಚಿವ ಕೃಷ್ಣ ಬೈರೇಗೌಡ ಕೆಲಸ ಆರಂಭ ಆಗಿದೆ. ಕಂದಾಯ ಇಲಾಖೆಯಲ್ಲಿ ಬಿಗಿ ಆಡಳಿತದ ಮೂಲಕ ಛಾಪು ಮೂಡಿಸಿದ್ದ ಕೃಷ್ಣ ಬೈರೇಗೌಡ ಕಳೆದ 13 ದಿನಗಳಿಂದ ಅಧಿಕಾರ ವಹಿಸಿಕೊಳ್ಳೋಕೆ ಹಿಂದೇಟು ಹಾಕಿದ್ರು. ಅಂತಿಮವಾಗಿ GBA ವ್ಯಾಪ್ತಿಯಲ್ಲಿ KBG ಶೋ ಆರಂಭವಾಗಿದೆ. ತಮ್ಮ ಮೊದಲ ದಿನವೇ ಬ್ಯಾಟ್ ಹಿಡಿದು ಕಣಕ್ಕಿಳಿದಿರೋ ಕೃಷ್ಣ ಬೈರೇಗೌಡ ಪಾಲಿಕೆಯ ಮಹಾನ್ ಎಂಜಿನಿಯರ್ಗಳೊಂದಿಗೆ 2 ಮಹಾನ್ IAS ಅಧಿಕಾರಿಗಳನ್ನ ಪಕ್ಕದಲ್ಲೇ ಕೂರಿಸಿಕೊಂಡು ಬೌಂಡ್ರಿ ಬಾರಿಸಿದ್ದಾರೆ. ಮೊದಲ ಸಭೆಯಲ್ಲೇ GBA ಅಧಿಕಾರಿಗಳಿಗೆ ಚಳಿ ಬಿಡಿಸಿರೋ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಿನಲ್ಲಿ ಯಾವಾಗ ನೋಡಿದ್ರು ಪಾಟ್ ಹೋಲ್ ಅಂತೀರಾ, ರಸ್ತೆ ಮಾಡೋದೇನ್ ರಾಕೆಟ್ ಸೈನ್ಸ್ ಅಂತ ಅಧಿಕಾರಿಗಳಿಗೆ ಸಚಿವರು ತರಾಟೆಗೆ ತೆಗೆದುಕೊಂಡ್ರು. ಆಟೋಲ್ ಆಗೋ ತರ ರೋಡ್ ಮಾಡೋದು, ಆಮೇಲೆ ಪಾಟೋಲ್ ಫಿಲ್ಲಿಂಗ್ ಮಾಡೋದೇ ಒಂದು ದೊಡ್ಡ ಉದ್ಯೋಗ. ವರ್ಷ ಪೂರ್ತಿ ಪಾಟೋಲ್ ಫಿಲ್ಲಿಂಗ್. ಮೈ ಸಿಂಪಲ್ ಕ್ವೆಶ್ಚನ್, ಯಾಕೆ ಪಾಟೋಲ್ ಬರುತ್ತೆ? ನಾನು ಇನ್ನೊಂದು ಪ್ರಶ್ನೆ ಅನೇಕ ಬಾರಿ ಕೇಳಿದ್ದೀನಿ, ಏನ್ ರೋಡ್ ಮಾಡೋದೇನು ಒಂದು ರಾಕೆಟ್ ಸೈನ್ಸ್ ಅಥವಾ ಹೇಳಿ ಅದನ್ನಾದ್ರು. ಇಲ್ಲ ಸರ್, ಅದು ಬಹಳ ಕಷ್ಟದ ಕೆಲಸ, ನಿಮ್ಗೆ ಗೊತ್ತಿಲ್ಲ, ಹೋಗಿ ರೋಡ್ ಮಾಡೋದು ರಾಕೆಟ್ ಸೈನ್ಸ್. ಸಿಂಪಲ್ ಕ್ವೆಶ್ಚನ್. ಇದಷ್ಟೇ ಅಲ್ಲ, ಸಭೆಯಲ್ಲಿ ಎಂಜಿನಿಯರ್ಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ರು. ಪಕ್ಕದಲ್ಲೇ ಎಲ್ಲಾ ಗೊತ್ತಿರೋ ಹಿರಿಯ IAS ಅಧಿಕಾರಿಗಳು ತಲೆ ಅಲ್ಲಾಡಿಸಿ ಕೂತಿರೋದು ವಿಪರ್ಯಾಸವೇ ಸರಿ. ಹೌದಪ್ಪ ಹೌದು ಎನ್ನುವಂತೆ ತಲೆ ಅಲ್ಲಾಡಿಸ್ತಿರೋದು ಈ ದಿನದ ಅತ್ಯದ್ಭುತ ದೃಶ್ಯಗಳಲ್ಲೊಂದು ಅಂದ್ರೆ ತಪ್ಪಾಗೋದಿಲ್ಲ. ಕಂದಾಯ ಇಲಾಖೆಯ ಹೆಗ್ಗಣಗಳನ್ನ ಬಿಲ ಬಿಟ್ಟು ಓಡಿಸಿದವರು ಇದೇ ಕೃಷ್ಣ ಬೈರೇಗೌಡ. ಅದೇ ರೀತಿಯಲ್ಲಿ ಬೆಂಗಳೂರಿನಲ್ಲೂ ಕೂಡ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅನ್ನೋದು ಕೃಷ್ಣ ಬೈರೇಗೌಡ ಲೆಕ್ಕಾಚಾರವಾಗಿತ್ತು. ಆದರೆ ಈಗ BDA ಇಲ್ಲ, BMRDA ಇಲ್ಲ. ಹರಿದು ಹಂಚಿ ಹೋಗಿರೋ ಖಾತೆಯಲ್ಲಿ ಎಲ್ಲವನ್ನ ಒಗ್ಗೂಡಿಸಿ ಹೇಗೆ ಪರಿಣಾಮಕಾರಿಯಾಗಿ ಖಡಕ್ಕಾಗಿ ಕೆಲಸ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಮಾಡೋ ಕೆಲಸ ಕರೆಕ್ಟ್ ಆಗಿ ಮಾಡಿದ್ರೆ ಮೂಲದಲ್ಲೇ ಆಗೋ ಸಮಸ್ಯೆ ತಪ್ಪಿಸಬಹುದು ಅಂತ ಸಚಿವ ಕೃಷ್ಣ ಬೈರೇಗೌಡ ಸಲಹೆ ಕೊಟ್ರು. ಸೊ ನೀವು ಮಾಡೋ ಕೆಲಸನ ಕರೆಕ್ಟ್ ಆಗಿ ಮಾಡಿದ್ರೆ ಮೂಲದಲ್ಲೇ ಎಷ್ಟೋ ಸಮಸ್ಯೆಗಳು ಉದ್ಭವ ಆಗೋದನ್ನೇ ನಾವು ತಪ್ಪಿಸಬಹುದು. ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಕ್ಯೂರ್. ಇದಕ್ಕೆ ಕೆಲವು ಕೆಲಸಗಳು ಬಹಳ ಕ್ಲಿಷ್ಟಕರವಾಗಿರ್ತದೆ, ನನಗೆ ಅರ್ಥ ಆಗುತ್ತೆ. ಆದ್ರೆ ಬೇಸಿಕ್ ವರ್ಕ್ಸ್ ನಾವು ಸರಿಯಾಗಿ ಮಾಡಿದ್ರೆ ಎಷ್ಟೋ ಸಮಸ್ಯೆ ಉದ್ಭವ ಆಗದಾಗೆ ನಾವು ನೋಡ್ಕೊಳ್ಬಹುದು, ಪ್ರಿವೆನ್ಷನ್ ಮಾಡಬಹುದು. ಸೊ ಇದು ಯಾವಾಗ ಆಗುತ್ತೆ ಅಂದ್ರೆ ಸಿಸ್ಟಮ್ ಸರಿಯಾಗಿ ನಡೆದ್ರೆ ಇದೆಲ್ಲ ಆಗುತ್ತೆ. ಸೊ ನೀವು ನಡೆಸಬೇಕು, ಇಲ್ಲಿ ಚೀಫ್ ಇಂಜಿನಿಯರ್ಸು ಇದ್ದೀರಾ. ರಸ್ತೆ ಕಾಮಗಾರಿಗಳ ಗುಣಮಟ್ಟ ಸುಧಾರಣೆ ಆಗಬೇಕು ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ರು. ಆದರೆ ಏನು ಆ ರೀತಿಯಾಗಿ ಯಾರು ಹಾಳು ಮಾಡದೆ ಹಾಳಾಗುವಂಥದ್ದು ಇದೆಯಲ್ಲ, ಆ ರೀತಿ ಆಗದೆ ಮಾಡ್ಲಿಕ್ಕೆ ಆಗೋದಿಲ್ವಾ ರಸ್ತೆ ಗುಣಮಟ್ಟ? ಹೌದು, ರಸ್ತೆ ಕಾಮಗಾರಿಗಳ ಗುಣಮಟ್ಟ ಸುಧಾರಣೆ ಆಗಬೇಕು. ಬೆಂಗಳೂರು ನಗರಾಭಿವೃದ್ಧಿ ಜೊತೆಗೆ BDA BMRDA ಕೊಟ್ಟಿಲ್ಲ ಅಂತ ಮುನಿಸಿಕೊಂಡಿದ್ದ ಕೃಷ್ಣ ಬೈರೇಗೌಡ ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಕಳೆದ ರಾತ್ರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಡೆಸಿರೋ ಸಂಧಾನ ಸಭೆ ಸಕ್ಸಸ್ ಆಗಿದೆ. ಜೀವನದಲ್ಲಿ ಕೇವಲ ಸಿಹಿನೇ ಬರೋದಿಲ್ಲ, ಕಹಿನೂ ಬರುತ್ತೆ, ಸ್ವೀಕರಿಸಬೇಕಾಗತ್ತೆ ಅಂದಿದ್ದಾರೆ. ಜೀವನದಲ್ಲಿ ಏನ್ ಬಂದ್ರೂ ಖುಷಿಯಾಗಿ ಸ್ವೀಕರಿಸಬೇಕಲ್ವಾ? ಅಲ್ಟಿಮೇಟ್ಲಿ ಕಹಿ ಸಿಹಿ ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸಬೇಕು. ಜೀವನದಲ್ಲಿ ಬರೀ ಸಿಹಿನೇ ಬರುತ್ತಾ? ಈ ಕಹಿ ಇದ್ದೇ ಇರುತ್ತೆ. ನಿಮ್ಗಿಲ್ವಾ? ಅಲ್ಲ, ನಿಮ್ಗೆ ದಿನದ ಜೀವನದಲ್ಲಿ ಏನು ಕಹಿ ಇರೋದಿಲ್ವಾ? ರಸ್ತೆ ಗುಂಡಿ ಸಮಸ್ಯೆ ಬಗ್ಗೆ ಕಿಡಿಕಾರಿದ ಉದ್ಯಮಿ ಮೋಹನ್ ದಾಸ್ ಪೈ ಸಿಎಂ ಅವರೇ ನೀವೇ ಹೇಳಿದ ಹಾಗೆ ಭ್ರಷ್ಟಾಚಾರ ನಿಲ್ಲಿಸಿ ಬೆಂಗಳೂರು ರಸ್ತೆ ಫುಟ್ಪಾತ್ ಸರಿ ಮಾಡಿಸಿ ಎಂದಿದ್ದಾರೆ. ಡೆಲ್ಲಿಗೆ ಹೋಗ್ಬಿಟ್ಟು ಎಲ್ಲ ಮಾತಾಡಿದ್ದೀರಾ, PM ಸಿಕ್ಕಿದ್ದೀರಾ, PMಗೆ ತಿಂಗಳಿಗೆ ಒಂದ್ಸಲಿ ಸಿಕ್ಕಿ ಬೆಂಗಳೂರಿಗೆ ಏನ್ ಬೇಕಂತ ಕೇಳ್ತಾ ಇರಿ.
ನೀವು ಕೇಳ್ತಾ ಇದ್ರೆ ಕೊಡ್ತಾರೆ ಅವರು. ಭಾಳ ದುಡ್ಡಿದೆ ಅವ್ರ ಹತ್ರ, ಕೊಡ್ತಾರೆ, ಪ್ರೋಗ್ರಾಮ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಮಗೆ 2 ವರ್ಷನೇ ಇದೆ, ನಿಮಗೆ ಎಲ್ಲ 1 ವರ್ಷದೆಲ್ಲ ಕೆಲಸ ಮಾಡಬೇಕು. ಆ ಪೆರಿಫೆರಲ್ ರೋಡ್ ಮಾಡಿದ್ದೀರಾ, ಭ್ರಷ್ಟಾಚಾರ ಅವ್ರು ಹೇಳಿದ್ರು. ನಾನು ಭ್ರಷ್ಟಾಚಾರ ನಿಲ್ಲಿಸ್ತೀನಿ. ಒಳ್ಳೇದಾಯಿತು, ಭ್ರಷ್ಟಾಚಾರದಿಂದನೇ ನಮಗೆ ರೋಡ್ ಎಲ್ಲ ಕೆಟ್ಟೋಗ್ಬಿಟ್ಟಿದೆ, ಫುಟ್ಪಾತ್ ಏನಿಲ್ಲ, ದುಡ್ಡು ತಿಂತಾ ಇದ್ದಾರೆ, ಕಳ್ತನ ಆಗ್ತಾ ಇದೆ. ಅದು ಔಟರ್ ರಿಂಗ್ ರೋಡಲ್ಲಿ ಏನು ಮಾಡಿದ್ರು ಪಾಟೋಸ್ ಬರ್ತಾ ಇದೆ. ಯಾಕೆ? ಟಾರ್ ಸರಿಗಿಲ್ಲ. ಆ ಟಾರ್ ಸರಿ ಇಲ್ಲದಕ್ಕೆ ಏನಾಗ್ತದೆ ಗೊತ್ತಾ? ಟಾರ್ ಇಸ್ ಕಂಟಾಮಿನೇಟ್. ಕಂದಾಯ ಖಾತೆಯನ್ನ ಅತ್ಯದ್ಭುತವಾಗಿ ನಿಭಾಯಿಸಿ ಎಲ್ಲರ ಗಮನ ಸೆಳೆದಿದ್ದ ಕೃಷ್ಣ ಬೈರೇಗೌಡ ಇದೀಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ದಾರೆ. ಮೊದಲ ಹೆಜ್ಜೆಯಾಗಿ ರಸ್ತೆ ಗುಂಡಿ ಸರಿ ಮಾಡುವ ನಿಟ್ಟಿನಲ್ಲಿ ಕೆಲಸ ಶುರು ಮಾಡಿದ್ದಾರೆ. ಸಭೆಯಲ್ಲಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಶಿವರಾಜ್ ಜೊತೆ ಕಿರಣ್, TV9 ಬೆಂಗಳೂರು.